ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ನಿನ್ನೆಯ ದಿವಸ ಆ ಶಿವಧನಸ್ಸನ್ನು ಮುರಿದಂತಹ ರಾಮ ಎಲ್ಲರನ್ನ ನಿಬ್ಬೆರಗೊಳಿಸಿದ. ಮಂದಹಾಸವನ್ನು ಸೂಸುತ್ತಾ ಅವನು ನಿಂತಿದ್ದಂತಹ ಭಂಗಿಯನ್ನು ಎಲ್ಲರೂ ನೋಡಿ ಆನಂದಪಟ್ಟರು. ಜನಕನಿಗೆ ತುಂಬ ಸಂತೋಷ ಆಯಿತು. ಅವನ ಸಂತೋಷಕ್ಕೆ ಮಿತಿಯೇ ಇಲ್ಲ. ಸೀತೆಯನ್ನು ಕೊಟ್ಟು ರಾಮನೊಡನೆ ವಿವಾಹ ಮಾಡ್ತೀನಿ ಅಂತ ಹೇಳಿದ. ರಾಮನಿಗಿದನ್ನು ಹೇಳಿದ. ರಾಮ ಧರ್ಮಪ್ರಭು, ಧರ್ಮವನ್ನು ಬಿಟ್ಟು ಎಂದೂ ಕದಲಿಲ್ಲ ಅವನು. ಅದಕ್ಕೆ ಮುಂದೆ ಬರುತ್ತೆ ಮಾರೀಚ ಹೇಳುವಂಥ ಮಾತು, ರಾಮೋ ವಿಗ್ರಹವಾನ್ ಧರ್ಮ ಅಂತ. ಧರ್ಮಕ್ಕೆ ಪ್ರತೀಕ. ಬಾಲ್ಯದಿಂದ ರಾಮಾವತಾರದಲ್ಲಿ ಎಲ್ಲೆಲ್ಲಿ ನೋಡಿದರೂ ಪ್ರಭು ರಾಮಚಂದ್ರ ಧರ್ಮವನ್ನೇ ಆಧಾರವಾಗಿಟ್ಕೊಂಡು ನಡೆದ. ಅವನು ಹೇಳಿದ, ಇಲ್ಲ, ಇದಕ್ಕೆ ನನ್ನ ತಂದೆಯ ಒಪ್ಪಿಗೆ ಬೇಕು ಅಂತ. ಆವಾಗ ಜನಕ ಮಹಾರಾಜ ವಿಶ್ವಾಮಿತ್ರರನ್ನು ಕೇಳ್ತಾನೆ, ನಾನು ನನ್ನ ದೂತರನ್ನು ಕಳಿಸಿ ದಶರಥನಿಗೆ ಈ ಸಮಾಚಾರವನ್ನೆಲ್ಲ ಹೇಳಿ ದಶರಥ ಮಹಾರಾಜನನ್ನು ಇಲ್ಲಿಗೆ ನಾನು ಕರ್ಕೊಂಡು ಬರಬಹುದಾ ಅಂತ ಕೇಳ್ತಾನೆ. ಅದಕ್ಕೆ ವಿಶ್ವಾಮಿತ್ರರು ಒಪ್ಪಿಗೆ ಕೊಡ್ತಾರೆ. ಜನಕ ಮಹಾರಾಜ ಅತ್ಯಂತ ವೇಗವಾಗಿ ಹೋಗುವಂಥ ದೂತರನ್ನೆಲ್ಲ ಒಂದು ಪತ್ರವನ್ನು ಬರೆದು ನಡೆದಂಥ ಎಲ್ಲ ವೃತ್ತಾಂತವನ್ನು ಸವಿವರವಾಗಿ ಬರೆದು ಆ ದೂತರ ಕೈಲಿ ಕೊಟ್ಟು ಕಳಿಸ್ತಾನೆ. ಮಿಥಿಲೆಗೂ ಅಯೋಧ್ಯೆಗೂ ಸುಮಾರು 441 ಕಿಲೋಮೀಟರ್ ದೂರ ಇದೆ. ಈಗೆಲ್ಲ ಒಂದು ರಾತ್ರಿಯಲ್ಲಿ ನಾವು ಪ್ರಯಾಣ ಮಾಡ್ಬೋದು. ಆಗೆಲ್ಲ ಕುದುರೆಗಳಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಸುಮಾರು 4 ದಿವಸದ ಪ್ರಯಾಣ ಮಿಥಿಲೆಯಿಂದ ಅಯೋಧ್ಯೆಗೆ. ಮಿಥಿ ಅನ್ನುವಂಥ ಚಕ್ರವರ್ತಿ ಇಲ್ಲಿ ಇದ್ದಿದ್ದರಿಂದ ಇದಕ್ಕೆ ಮಿಥಿಲೆ ಅಂತ ಹೆಸರು ಬಂತು. ಆ ಮಿಥಿಲೆಯಿಂದ ಹೊರಟಂತಹ ಆ ದೂತರೆಲ್ಲ ಅತ್ಯಂತ ವೇಗವಾಗಿ ಹೋಗಿ ಅಯೋಧ್ಯೆಯನ್ನು ತಲುಪ್ತಾರೆ. ಅಯೋಧ್ಯೆಗೆ ಹೋದ ತಕ್ಷಣ ಅಲ್ಲಿಯ ದ್ವಾರಪಾಲಕರಿಗೆ ಹೇಳ್ತಾರೆ, ನಾವು ಮಿಥಿಲೆಯಿಂದ ಬಂದಿದ್ದೇವೆ. ಜನಕ ಮಹಾರಾಜ ಅತ್ಯಂತ ತುರ್ತಾಗಿ ಒಂದು ಶುಭ ಸಮಾಚಾರವನ್ನು ಕಳಿಸಿದ್ದಾನೆ. ನಾವು ದಶರಥ ಮಹಾರಾಜನನ್ನು ನೋಡಬೇಕು ಅಂತ ಹೇಳ್ತಾರೆ. ಈ ಸಮಾಚಾರವನ್ನು ಕೇಳಿದಂಥ ದಶರಥನಿಗೆ ಅತ್ಯಾನಂದ ಆಗಿಬಿಡುತ್ತೆ. ತಕ್ಷಣ ಅವ್ರನ್ನ ಕರೀರಿ ಅಂತ ಆ ದೂತರನ್ನೆಲ್ಲ ರಾಜಸಭೆಗೆ ಕರೆಸ್ಕೊಳ್ತಾನೆ ದಶರಥ ಮಹಾರಾಜ. ಅಲ್ಲಿ ವಸಿಷ್ಠ, ವಾಮದೇವ ಮುಂತಾದಂತಹ ಮಹರ್ಷಿಗಳು ಮತ್ತು ತನ್ನ ಮಂತ್ರಿಗಳನ್ನೆಲ್ಲ ಸೇರಿಸಿ ಈ ಜನಕ ಮಹಾರಾಜ ಕಳಿಸಿದಂತಹ ಪತ್ರವನ್ನು ಓದ್ತಾನೆ. ಎಲ್ಲರಿಗೂ ಪರಮಾನಂದ ಆಗಿಬಿಡುತ್ತೆ. ದಶರಥನಿಗೆ ಅತ್ಯಂತ ಸಂತೋಷ, ಸಂಭ್ರಮ ಎಲ್ಲ ಒಟ್ಟಿಗೆ ಆಗಿಬಿಡುತ್ತೆ. ಆಗ ದಶರಥ ಕೇಳ್ತಾನೆ ವಸಿಷ್ಠರನ್ನು, ವಸಿಷ್ಠರೇ, ಈ ಸಂಬಂಧ ಆಗಬಹುದಾ? ನಿಮ್ಮ ಒಪ್ಪಿಗೆ ಇದ್ದರೆ ನಾವು ವಿವಾಹವನ್ನು ಮಾಡೋಣ ಅಂತ ಹೇಳ್ತಾನೆ ದಶರಥ. ಆಗ ವಸಿಷ್ಠರು ಹೇಳ್ತಾರೆ, ಜನಕ ಚಕ್ರವರ್ತಿಯದು ಚಂದ್ರವಂಶ, ನಿನ್ನದು ಸೂರ್ಯವಂಶ. ಸೂರ್ಯ ಚಂದ್ರ ವಂಶಗಳೆರಡೂ ಬಾಂಧವ್ಯದ ಬೆಸುಗೆಯಲ್ಲಿ ಬೆಸೆಯುವುದು ಹೇಗಿರುತ್ತೆ ಅಂದರೆ ಹಾಲು ಜೇನು ಒಂದುಗೂಡಿದಂತೆ. ಇದರಲ್ಲಿ ಸಂಶಯ ಇಲ್ಲ. ಖಂಡಿತ ನಾವು ಈ ವಿವಾಹವನ್ನು ಮಾಡೋಣ ಅಂತ ವಸಿಷ್ಠರು ಹೇಳ್ತಾರೆ. ಪ್ರಸಂಗಾತ್ ನನಗೆ ಒಂದು ನೆನಪಾಗ್ತಾ ಇದೆ. ಸದಾ ಈ ಶ್ಲೋಕದ ನೆನಪು ನನಗೆ ಪದೇ ಪದೇ ಆಗುತ್ತೆ. ನಮ್ಮ ಯದುಗಿರಿ ಯತಿರಾಜ ಮಠದಲ್ಲಿ 39ನೇ ಪೀಠಾಧಿಪತಿಗಳಾಗಿ ಅಲಂಕರಿಸಿದ್ದಂತಹ ಹೂವೆ ರಾಮಾನುಷಮುನಿ ಜಿ ಎಸ್ ಸ್ವಾಮಿಯವರು ವಾನಮಾಲಯ ಮಠದ ಶಿಷ್ಯರು. ಅವರು ನಮ್ಮ ಮಠದ ಪೀಠಾಧಿಪತಿಗಳಾದರು. ಅವರು
ಅವರ ಆಚಾರ್ಯರಾದಂತಹ ವಾನಮಾವಲೇಜಿಯರನ್ನು ದರ್ಶನ ಮಾಡಲಿಕ್ಕೆ ಎಲ್ಲರ ಜೊತೆ ಅಲ್ಲಿಗೆ ಹೋದರು. ಅಲ್ಲಿ ಹೋದಾಗ ಆ ಹಿರಿಯ ಯತಿವರ್ಯರಿಗೆ ಎರಡು ಕಣ್ಣು ಕಾಣಿಸ್ತಾ ಇರಲಿಲ್ಲ. ನಮ್ಮ ಜಿ ಎಲ್ ಸ್ವಾಮಿಗಳು ಹೋದಾಗ ನೀವು ಹತ್ತಿರಕ್ಕೆ ಬನ್ನಿ ಅಂತ ಕರೆದ್ರು. ಹತ್ತಿರಕ್ಕೆ ಕರೆದ್ರು. ನಿಮ್ಮ ತ್ರಿದಂಡವನ್ನು ನನ್ನ ಹತ್ತಿರ ನನಗೆ ಇಡಿ ಅಂದರು. ಆ ತ್ರಿದಂಡವನ್ನು ಮೇಲಿನಿಂದ ಕೆಳಗಡೆವರೆಗೆ ಸ್ಪರ್ಶ ಮಾಡಿ ಕಣ್ಣಿಗೆ ಹೊತ್ಕೊಂಡ್ರು. ಅತ್ಯಂತ ಹೃದಯ ಸ್ಪರ್ಶಿಯಾದಂತಹ ಸಂದರ್ಭ ಇದು. ನಮ್ಮ ಶ್ರೀಮಠದ ಶ್ರೀಕಾರ್ಯರಾಗಿದ್ದಂತಹ ಉವೆ ಐಷಾಮಿ ನರಸಿಂಹಯ್ಯಂಗಾರ ಸ್ವಾಮಿಗಳು ಜೊತೆಯಲ್ಲಿ ಹೋಗಿದ್ದರು. ಅವರು ಹೇಳಿದ್ರು, ನೋಡಿ, ವಾನಮಾವಲೆ ಮಠಕ್ಕೂ ಯತಿರಾಜ ಮಠಕ್ಕೂ ಮಧುರವಾದಂತಹ ಸಂಬಂಧ ಈಗಾಗಿದೆ ಎಂದರು. ಆಗ ತಕ್ಷಣ ಆ ಹಿರಿಯ ವಾನಮಾವಲೆ ಜೀರುಗಳು ಹೇಳಿದ್ರು, ದಶರಥ ಜನಕ ವಂಶಗಳ ಸಂಬಂಧ ಯಾರತ್ತಾನೇ ಇಷ್ಟ ಆಗೋದಿಲ್ಲ. ಚಂದ್ರವಂಶ ಸೂರ್ಯವಂಶಗಳು ಹೇಗೆ ಒಂದುಗೂಡಿದ್ವೋ ಹಾಗೆ ವಾನಮಾವಲೆ ಮಠವು ಯತಿರಾಜ ಮಠವು ಒಂದಾಗಿದ್ದು ಎಲ್ಲರಿಗೂ ಆನಂದ ತಂದಿದೆ ಅಂತ ಆ ಹಿರಿಯ ಯತಿವರಿಯರು ಈ ಶ್ಲೋಕವನ್ನು ಉದ್ಧರಿಸಿ ಹೇಳಿದರು. ನನಗೆ ಆವತ್ತಿನಿಂದ ಇದೇ ನೆನಪಾಯಿತು. ಪ್ರಸಂಗಾತ್ ಈ ಸಂಗತಿಯನ್ನು ಇಲ್ಲಿ ಉಲ್ಲೇಖ ಮಾಡಿದೆ. ದಶರಥನಿಗೆ ಅತ್ಯಂತ ಸಂತೋಷ ಆಯಿತು. ಅವನು ತನ್ನ ಮಂತ್ರಿಗಳಿಗೆಲ್ಲ ಹೇಳಿದ, ಪ್ರಯಾಣಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಬೊಕ್ಕಸದಿಂದ ಧಾರಾಳವಾಗಿ ಹಣವನ್ನು ತೆಗೆದುಕೊಳ್ಳಿ, ಎಲ್ಲರನ್ನೂ ಸೇರಿಸಿ ಭರತ ಶತ್ರುಘ್ನರನ್ನು ಕರೀರಿ, ಪುರೋಹಿತರನ್ನು ಕರೀರಿ, ವಿದ್ವಜ್ಜನರನ್ನು ಕರೀರಿ, ಪ್ರಜೆಗಳಿಗೆ ಹೇಳಿ, ಈ ಮಹಾ ಉತ್ಸವಕ್ಕೆ, ವಿವಾಹ ಮಹೋತ್ಸವಕ್ಕೆ ಮಹಾಸೈನ್ಯ ಇಲ್ಲಿಂದ ಹೋಗಲಿ, ಎಲ್ಲದನ್ನು ಸಿದ್ಧಪಡಿಸ್ಕೊಳ್ಳಿ ಅಂತ ಹೇಳಿ ಕೌಸಲ್ಯ, ಸುಮಿತ್ರ, ಕೈಕೇಯಿರನ್ನೆಲ್ಲ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಹೇಳಿ ಅವನು ಮಿಥಿಲೆಗೆ ಪ್ರಯಾಣಕ್ಕೆ ಸಿದ್ಧನಾಗ್ತಾನೆ. ಮಿಥಿಲೆಯನ್ನು 4-5 ದಿವಸದಲ್ಲಿ ಅವರು ತಲುಪುತ್ತಾರೆ. ಮಿಥಿಲೆಗೆ ದಶರಥ ಬಂದಿದ್ದು, ಅವನ ಕುಲಪುರೋಹಿತರು ಬಂದಿದ್ದು, ಮಂತ್ರವರಿಯರು ಬಂದಿದ್ದು, ರಾಣಿಯರೆಲ್ಲ ಬಂದಿದ್ದು, ಈ ಎಲ್ಲ ಸಂಗತಿಗಳನ್ನು ಕೇಳಿದಂತಹ ಜನಕನಿಗೆ ಅತಿ ಆನಂದ ಆಗುತ್ತೆ. ಅವ್ರನ್ನೆಲ್ಲ ಹಾರ್ದಿಕವಾಗಿ ಸ್ವಾಗತಿಸ್ತಾನೆ. ವಿಶಿಷ್ಟ ರೀತಿಯಲ್ಲಿ ಅವರೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾನೆ. ಅವರೆಲ್ಲರಿಗೆ ಯೋಗ್ಯವಾದಂತಹ ವಸತಿ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಅಂದು ರಾತ್ರಿ ಅವರೆಲ್ಲ ಅಲ್ಲಿ ವಿಶ್ರಮಿಸಿಕೊಳ್ತಾರೆ. ನಾಳೆ ನಾವು ಆ ಸೀತಾ ಕಲ್ಯಾಣದ ರಾಮಸೀತಾ ಕಲ್ಯಾಣವನ್ನು ನಾವು ಅನುಭವಿಸೋಣ. ಇವತ್ತಿಗೆ ಈ ರಾಮಕಥೆ, ನಾಳೆ ಮುಂದಿನ ರಾಮಕಥೆಯನ್ನು ಕೇಳೋಣ. ಈ ರಾಮಕಥೆ, ಶುಭೋದಯ, ರಾಮೋದಯ ಪ್ರತಿನಿತ್ಯ ನಮ್ಮಲ್ಲಿ ಬರುವಂತಹ ಭಕ್ತರು, ಶಿಷ್ಯರು ಅತ್ಯಂತ ಆನಂದ ಪಡ್ತಾ ಇದ್ದಾರೆ. ಅನೇಕ ಸಮಾಚಾರಗಳೆಲ್ಲ ನಮಗೆ ಬರ್ತಾ ಇದೆ. ಇವತ್ತೊಬ್ಬರು ಒಂದು ಮೆಸೇಜ್ ಕಳಿಸಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನನಗೆ ನನ್ನ ಚಿಕ್ಕ ಬಾಲ್ಯದ ನೆನಪಾಗ್ತಾ ಇದೆ. ನನ್ನ ಅಜ್ಜಿ ಈ ರೀತಿ ಕುಳಿಸ್ಕೊಂಡು ರಾಮಕಥೆಯನ್ನು, ಕೃಷ್ಣ ಕಥೆಯನ್ನು ಹೇಳ್ತಾ ಇದ್ದರು. ಇವಾಗ ನಾನು ಈ ರಾಮಕಥೆಯನ್ನು ಕೇಳಿದಾಗ ನನಗೆ ಬಾಲ್ಯದ ನೆನಪಾಗುತ್ತೆ ಎಂದರು. ನಮ್ಮ ಶ್ರೀಮಠದ 2 ಶಿಷ್ಯರು ಇವತ್ತು ಬಂದು ಬೆಳಗ್ಗೆ ಆದರೆ ನಾವು ಕಾಯ್ತಾ ಇರ್ತೀವಿ ಈ ಶುಭೋದಯವನ್ನು, ರಾಮೋದಯವನ್ನು ಕೇಳೋದಕ್ಕೆ. ಎಷ್ಟೆಷ್ಟು ಒಳ್ಳೊಳ್ಳೆಯ ಚಿತ್ರಗಳನ್ನು ನೀವು ಹಾಕ್ತೀರಿ, ಸುದ್ದಿಗಳನ್ನು ಕೊಡ್ತೀರಿ. ಈ ರಾಮೋದಯ, ಶುಭೋದಯ ನಮ್ಮೆಲ್ಲರಿಗೂ ಆನಂದ ತಂದಿದೆ ಅಂತ ಹೇಳಿದರು. ಇದು ಪ್ರಭು ರಾಮಚಂದ್ರನ ಪರಮ ಕೃಪೆ, ಸ್ವಾಮಿ ರಾಮಾನುಜರ ಅನುಗ್ರಹದಿಂದ ಇದು ನಡೀತಾ ಇದೆ. ನಾಳೆ ನಾಡಿದ್ರಲ್ಲಿ ನಾವೆಲ್ಲ ಆ ವೈಭವೋಪೇತವಾದಂತಹ ಸೀತಾ ಕಲ್ಯಾಣವನ್ನು ಅನುಭವಿಸೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಸೀತಾ